ಹರಿ ಓಂ. 9ನೇ ಅಧ್ಯಾಯ 26ನೇ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯತ್ ಆತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯಹ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಾ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದ್ರೆ ನೋಡಿ, ನಾವು ದೇವರಿಗೆ ಏನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕೊಡ್ತೇವೆ ಅಂತ. ಕೊಡುವಾಗ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದೇನು ಬೇಕಾದರೂ ಆಗಿರಬಹುದು. ನಾವು ದೇವರಿಗೆ ಮಾಡುವಂತ ನಮಸ್ಕಾರದ ಅರ್ಪಣೆ, ಕೊಡೋದಂದ್ರೆ ಅರ್ಪಿಸೋದು ಅಂತ ಅರ್ಥ. ನಮಸ್ಕಾರದ ಅರ್ಪಣೆ, ಒಂದು ಸ್ತೋತ್ರ ಮಾಡ್ತೀವಿ, ಭಜನೆ ಮಾಡ್ತೀವಿ, ದಾನ ಮಾಡ್ತೀವಿ, ಯಜ್ಞ ಮಾಡ್ತೀವಿ. ಇದೆಲ್ಲದರ ಹಿಂದೆ ಭಕ್ತಿ ಬೇಕು. ಭಕ್ತಿಯಿಂದ ಕೊಟ್ಟದ್ದನ್ನ ಭಕ್ತ್ಯಾ ತುಷ್ಯತಿ ಕೇಶವ ಅಂತ. ಭಗವಂತ ಯಾವುದರಿಂದ ತೃಪ್ತನಾಗ್ತಾನೆ ಅಂದ್ರೆ ಭಕ್ತಿಯಿಂದ ತೃಪ್ತನಾಗ್ತಾನೆ. ಹಾಗಾದ್ರೆ ಭಕ್ತಿ ಒಂದೇ ಸಾಕು. ನಮ್ಮಲ್ಲಿದ್ದದ್ದನ್ನೆಲ್ಲ ಖಜಾನೆಯಲ್ಲಿಟ್ಟು ಭಕ್ತಿ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪು. ಯಾಕಂತ ಹೇಳಿದ್ರೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಕರೋತಿ ಉಪನಿಷದಾ ಕರೋತಿ ತದೇವ ವೀರ್ಯವತ್ತಾರಂ ಭವತಿ ಅಂತ. ಅಂದ್ರೆ ನಾವು ಮಾಡುವಾಗ ಆ ಕರ್ಮದ ಪೂರ್ವಾಪರಗಳನ್ನು ತಿಳ್ಕೊಂಡು ವಿದ್ಯಾ ಜ್ಞಾನಪೂರ್ವಕವಾಗಿ ಮಾಡಬೇಕು. ಶ್ರದ್ಧೆಯಿಂದ ಕರ್ಮಗಳನ್ನ ಮಾಡಬೇಕು. ಮತ್ತು ಉಪನಿಷತಾ ಕರೋತಿ, ಉಪನಿಷತ್ ಅಂದ್ರೆ ಯೋಗ್ಯತೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಆರಾಧನೆ. ನಮ್ಮಲ್ಲಿ 10 ಇದ್ರೆ 10ಕ್ಕನುಗುಣವಾದ ಆರಾಧನೆ, 1000 ಇದ್ರೆ ಅದಕ್ಕನುಗುಣವಾದ ಆರಾಧನೆ, 1,00,000 ಇದ್ರೆ 1,00,000ಕ್ಕನುಗುಣವಾಗಿರ್ತಕ್ಕಂಥ ಆರಾಧನೆ. ಯಾಕಂದ್ರೆ ನಾವು ಮಾಡೋದು ನಮಗೋಸ್ಕರ, ನಮ್ಮ ಶ್ರೇಯಸ್ಸಿಗೋಸ್ಕರ ನಾವು ಕರ್ಮಗಳನ್ನು ಮಾಡೋದೇ ಹೊರತಾಗಿ ಭಗವಂತನ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಅಲ್ಲ. ದೇವರು ನಮಗೆ ಏನ್ ಕೊಟ್ಟಿದ್ದಾನೋ ಅದನ್ನು ನಾವು ದೇವರಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಹೊರತು ನಾವು ಇಲ್ಲದೆ ಇದ್ದದ್ದನ್ನ ಸಾಲಸೂಲ ಮಾಡಿ ದೇವ್ರ ಪೂಜೆ ಮಾಡ್ಬೇಕಾಗಿಲ್ಲ. ಅಥವಾ ಇದ್ದದ್ದನ್ನ ಎಲ್ಲವನ್ನು ಕೂಡ ಒಳಗೆ ಕೂಡಿಟ್ಟು ಏನೂ ಖರ್ಚು ಮಾಡದೆ ಪೂಜೆ ಮಾಡುವಂಥದ್ದು ಕೂಡ ತಪ್ಪು. ಹಾಗಾಗಿ ನಮಗೆ ಭಗವಂತ ಏನ್ ಕೊಟ್ಟಿದ್ದಾನೋ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಭಗವಂತನಿಗೆ ಅದನ್ನ ಸಮರ್ಪಣೆಯನ್ನು ಮಾಡುವಂಥದ್ದು. ಅದನ್ನು ಕೃಷ್ಣ ಹೇಳ್ತಿದ್ದಾನೆ. ನೀವು ಪೂಜೆಯ ಸಂದರ್ಭದಲ್ಲಿ, ಆರಾಧನೆ ಸಂದರ್ಭದಲ್ಲಿ ನನಗೆ ಏನೇನು ಅರ್ಪಣೆ ಮಾಡ್ತೀರಾ, ಪತ್ರ, ಒಂದು ತುಳಸಿ ಪತ್ರ ಇರಬಹುದು, ತುಳಸಿ ದಳ, ಪುಷ್ಪ, ಮನೆಯಲ್ಲಿ ಬಿಟ್ಟಿರತಕ್ಕಂಥ ಯಾವುದೇ ಒಂದು ಮಲ್ಲಿಗೆಯೋ ಇತ್ಯಾದಿ ಪುಷ್ಪಗಳಿರಬಹುದು, ಫಲಂ, ಏನೋ ಒಂದು ಹಣ್ಣುಗಳು, ಪತ್ರಂ ಪುಷ್ಪಂ ಫಲಂ ತೋಯಂ, ಏನೂ ಇಲ್ಲ, ಒಂದು ನೀರು, ಒಂದು ಲೋಟ ನೀರಿಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರು ಸಾಕು. ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಯಾರು ನನಗೆ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ನನಗೆ ಕೊಡುತ್ತಾನೋ, ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಉಪಹೃತಂ. ಅಂದ್ರೆ ಆ ಭಕ್ತಿಯಿಂದ ಕೊಟ್ಟದ್ದನ್ನ ನಾನೇನ್ ಮಾಡ್ತೀನಿ, ಸ್ವೀಕಾರ ಮಾಡ್ತೀನಿ. ಭಕ್ತಿಯಿಂದ ಕೊಟ್ಟದ್ದನ್ನು ಮಾತ್ರ ಸ್ವೀಕಾರ ಮಾಡ್ತೀನಿ. ಅಶ್ನಾಮಿ ಪ್ರಯತಾತ್ಮನಃ. ಪ್ರಯತಾತ್ಮನಃ ಅಂದ್ರೆ ಪ್ರಯತಾತ್ಮನಃ ಅಂತ ಹೇಳಿದ್ರೆ ಯಥಾತ್ಮನಃ. ಯಥ ಅಂದ್ರೆ ನಿಯಂತ್ರಿತವಾದಂತ ಆತ್ಮ, ಮನಸ್ಸು, ನಿಯಂತ್ರಿತವಾದ ಮನಸ್ಸು ಅಂತ ಅರ್ಥ. ಯಮ ಉಪರಮೆ, ಉಪರಮ ಶಬ್ದಕ್ಕೆ ನಿಯಂತ್ರಣ ಅಂತ ಅರ್ಥ. ಅಂದ್ರೆ ಮನಸ್ಸು ನಿಯಂತ್ರಣದಲ್ಲಿಟ್ಟುಕೊಂಡು ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸನ್ನ ಹರಿಸದೇನೆ. ನಾವು ಸಂಧ್ಯಾ ವಂದನೆ, ಪೂಜೆಯೋ ಭಜನೆಯೋ ಏನೋ ಮಾಡ್ತಾ ಇರೋದು ಸಂಧ್ಯಾ ವಂದನೆ, ಪೂಜೆ, ಪುನಸ್ಕಾರಗಳು. ಮನಸ್ಸು ಬೇರೆ ಕಡೆಗೆ ಇರುತ್ತೆ, ಅದಾಗೋದಿಲ್ಲ. ನಾವೇನು ಕ್ರಿಯೆಯನ್ನ ಮಾಡ್ತಾ ಇದ್ದೀವೋ ಅಲ್ಲೇ ನಾವು ಪರಿಪೂರ್ಣವಾಗಿ ಕೇಂದ್ರೀಕೃತರಾಗಿ ಅಂತ ಅರ್ಥ. ಪ್ರಯತಾತ್ಮನಃ ಅಂದ್ರೆ ಪ್ರಕರ್ಷೇಣ ಉಪರತ ಮನಸ್ಕಸ್ಯ ವಿಷಯ ವಿರಕ್ತಸ್ಯ ಅಂತ. ಪ್ರಯತ ಶಬ್ದಕರ್ತೇನು ವಿಷಯ ಪದಾರ್ಥಗಳ ಕಡೆಗೆ, ಬೇರೆ ಬೇರೆ ಲೌಕಿಕ ವಿಚಾರಗಳ ಕಡೆಗೆ ಮನಸ್ಸು ವಿರಕ್ತಿಯನ್ನು ಹೊಂದಿರಬೇಕು. ಮತ್ತು ಭಗವಂತನಲ್ಲಿ ಭಕ್ತಿ, ಭಕ್ತಿಯಲ್ಲಿ ಕೇಂದ್ರೀಕೃತವಾಗಿರಬೇಕು. ಹಾಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದನ್ನು ನಾನು ಅಶ್ನಾಮಿ ಅನ್ನೋ ಸ್ವೀಕರಿಸುತ್ತೇನೆ. ವಸ್ತುತಃ ಭಗವಂತ ನಾವು ಕೊಡುವಂತ ನೈವೇದ್ಯ, ಹಾಲು, ಹಣ್ಣು ಇದರಿಂದ ಹೊಟ್ಟೆ ತುಂಬಿಸ್ಕೊಳ್ಬೇಕಾದಂತ ಅಗತ್ಯ ಭಗವಂತನಿಗೆ ಇಲ್ಲ. ಆದರೆ ಅಹಂ ಭಕ್ತ ಪರಾಧೀನ ಅಂತ ಭಗವಂತ ಹೇಳುವಂತ ಮಾತು. ನಾನು ಭಕ್ತರ ಅಧೀನ, ಭಕ್ತರ ಸಂತೃಪ್ತಿಗೋಸ್ಕರವಾಗಿ
ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ನಾನು ಸ್ವೀಕಾರ ಮಾಡ್ತೇನೆ ಹೊರತು ನನಗೋಸ್ಕರ ನಾನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಭಕ್ತರು ಏನೇ ಕೊಟ್ಟರು ಕೂಡ ಏನು ಬೇಕಾದ್ರೂ ಇರ್ಬೋದು, ಅವ್ರು ಮಾಡುವಂತ ಜಪ, ಪಾರಾಯಣ, ಭಜನೆ, ನಮಸ್ಕಾರ ಎಲ್ಲವನ್ನು ಕೂಡ ಭಕ್ತಿಯಿಂದ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದದ್ದು. ಉದಾಹರಣೆಗೆ ನಾವು ಯಾರೋ ಹಿರಿಯರಿಗೆ ನಮಸ್ಕಾರ ಮಾಡ್ತೀವಿ, ಯಾರೋ ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ. ಅಲ್ಲಿ ನಾವು ಆ ವ್ಯಕ್ತಿಗೆ ಮಾಡುವಂತದ್ದಲ್ಲ ನಮಸ್ಕಾರ, ಆ ವ್ಯಕ್ತಿಯ ಒಳಗಡೆ ಇರುವಂತ ಭಗವಂತನಿಗೆ ನಮಸ್ಕಾರ. ಎಲ್ಲ ಒಂದು ಎಚ್ಚರಿಕೆ ನಮ್ಗೆ ಯಾವತ್ತೂ ಕೂಡ ಇರಬೇಕಾದದ್ದು. ಸರ್ವರ ಅಂತರ್ಯಾಮಿ ಆದವನು, ಎಲ್ಲರ ಒಳಗೆ ಇರುವಂತ ಶಕ್ತಿ ಭಗವಂತ ಅನ್ನೋ ಎಚ್ಚರಿಕೆಯನ್ನು ಇಟ್ಟುಕೊಂಡು ಏನೇ ಮಾಡಿದ್ರು ಕೂಡ ಅದರ ಒಳಗಡೆ ದೇವರನ್ನ ಕಂಡು ಭಗವಂತನನ್ನ ಆರಾಧಿಸಬೇಕು. ಆಗ ನಾನು ನಿಮಗೆ ಅನುಗ್ರಹವನ್ನ ಮಾಡ್ತೇನೆ, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಭಗವಂತ ಸ್ವೀಕಾರ ಮಾಡದ ಅಂದ್ರೆ ಅದೇ ದೊಡ್ಡ ಅನುಗ್ರಹ. ಸ್ವೀಕರಿಸ್ತಾ ಅಂದ್ರೆ ಮುಗೀತು, ನಮಗೆ ಆ ಎಲ್ಲಾ ರೀತಿಯಾಗಿರತಕ್ಕಂತಹ ಅನುಗ್ರಹಗಳಾಗತ್ತೆ. ಇಲ್ಲಿ ಒಂದು ಪತ್ರ ಪತ್ರ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪತ್ತುಗಳು ಅಂತ ಅರ್ಥ. ಪುಷ್ಪ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮ ಕಾರ್ಯಗಳು ಅಂತ ಅರ್ಥ. ಫಲ ಅಂದ್ರೆ ಅದು ಮೋಕ್ಷ ಎಂಬುದಾಗಿ ಅರ್ಥ. ಹೀಗೊಂದು ಅರ್ಥವನ್ನು ಕೂಡ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಬಂಧುವರು ತಿಳಿಸ್ಕೊಡ್ತಾರೆ. ಅಂದ್ರೆ ನಾವು ನಮ್ಮ ಸಂಪತ್ತನ್ನ, ಅರ್ಥ ಅಂದ್ರೆ ಸಂಪತ್ತು, ಪತ್ರ ಪತ್ರ ನಮ್ಮಲ್ಲಿರ್ತಕ್ಕಂಥ ಅರ್ಥವನ್ನ, ಸಂಪತ್ತನ್ನು ನಾವು ಭಗವಂತನೇ ವಿನಿಯೋಗ ಮಾಡಬೇಕು. ಭಾಗವತದಲ್ಲೇ ನಮಗೊಂದು ಶ್ಲೋಕ ಹಿಂದೆ ಬಂದಿತ್ತು, ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ. ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಮುಖ್ಯವಾಗಿ ನಾವು ಧರ್ಮಾಚರಣೆಗೆ ವಿನಿಯೋಗ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ಅರ್ಥ. ಪತ್ರ ಪತ್ರ ಅಂದ್ರೆ ನಮ್ಮಲ್ಲಿರುವಂತ ಸಂಪತ್ತು, ಅದು ಧಾರ್ಮಿಕ ಕೆಲಸಗಳಿಗೋಸ್ಕರ ವಿನಿಯೋಗ ಮಾಡಬೇಕು. ಪುಷ್ಪ ಅಂದ್ರೆ ಧರ್ಮ, ನಾವು ಹೆಚ್ಚೆಚ್ಚು ಧರ್ಮಾಚರಣೆಯನ್ನ, ಧಾರ್ಮಿಕರಾಗಬೇಕು. ದಿನದಿಂದ ದಿನಕ್ಕೆ ನಮ್ಮ ಧಾರ್ಮಿಕತನ, ಧಾರ್ಮಿಕ ವ್ಯಕ್ತಿತ್ವ, ನಮ್ಮ ಧಾರ್ಮಿಕ ವ್ಯಕ್ತಿತ್ವ ಅದು ಅಭಿವೃದ್ಧಿ ಆಗ್ತಾ ಹೋಗ್ಬೇಕು. ಆಗ ನಮಗೇನಾಗತ್ತೆ, ಪುಷ್ಪ, ಆಗ ನಮಗೆ ಫಲ ಸಿಗತ್ತೆ. ಫಲ ಅಂತ ಹೇಳಿದ್ರೆ ಮೋಕ್ಷ ಫಲ ಸಿಗತ್ತೆ ಅನ್ನೋದನ್ನ ಒಂದು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಅಂತೂ ಇದೆಲ್ಲವನ್ನೂ ಕೂಡ ಧರ್ಮಾರ್ಥ ಕಾಮಗಳನ್ನ ಮೋಕ್ಷ ಪಡೆಯಲಿಕ್ಕೋಸ್ಕರವಾಗಿ ನಾವು ಧರ್ಮದ ಹಿನ್ನೆಲೆಯಲ್ಲಿ ಅರ್ಥವನ್ನ ಸಂಪಾದಿಸಬೇಕು. ಧರ್ಮದ ಹಿನ್ನೆಲೆಯಲ್ಲಿ ಆ ಕಾಮನೆಗಳನ್ನ, ಬಯಕೆಗಳನ್ನ ಈಡೇರಿಸಿಕೊಳ್ಬೇಕು. ಹೊರತು ಧಾರ್ಮಿಕವಲ್ಲದ ಕಾಮನೆಗಳನ್ನ ನಾವು ಬೆನ್ನು ಹತ್ತಬಾರದು. ಧಾರ್ಮಿಕ ಕಾಮನೆಗಳನ್ನ ಪೂರೈಸಿಕೊಳ್ಬೇಕೇ ಹೊರತಾಗಿ ಧಾರ್ಮಿಕವಲ್ಲದ ಕಾಮನೆಗಳನ್ನ ಬೆನ್ನು ಹತ್ತಬಾರದು. ಧಾರ್ಮಿಕವಾದ ಮಾರ್ಗದಲ್ಲಿ ಅರ್ಥವನ್ನ, ಸಂಪತ್ತನ್ನ ಸಂಗ್ರಹಿಸಬೇಕೇ ಹೊರತು ಅಧಾರ್ಮಿಕ ಅನ್ಯಾಯದ ಮಾರ್ಗದಲ್ಲಿ ನಾವು ಸಂಪತ್ತನ್ನ ಸಂಗ್ರಹಿಸಬಾರದು ಎಂಬುದು ಕೂಡ ಈ ಶ್ಲೋಕದ ಹಿನ್ನೆಲೆ, ಈ ಶ್ಲೋಕಕ್ಕಿರ್ತಕ್ಕಂಥ ಅರ್ಥ. ಒಟ್ಟು ನಾವು ಭಗವಂತನಿಗೆ ಏನನ್ನೇ ಅರ್ಪಣೆ ಮಾಡಿದ್ರು ಕೂಡ ಭಕ್ತಿಯಿಂದ ಅರ್ಪಿಸಿ, ಭಕ್ತಿಯಿಂದ ಅರ್ಪಿಸಿದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಅನ್ನೋದು ಕೃಷ್ಣ ಹೇಳ್ತಕ್ಕಂಥ ಮಾತು. ಪತ್ರಂ ಒಂದು ತುಳಸಿ ದಳವನ್ನು, ಪುಷ್ಪಂ ಒಂದು ಹೂವನ್ನು, ಫಲಂ ಹಣ್ಣನ್ನು, ತೋಯಂ ನೀರನ್ನು, ಯಾರು ನನಗೆ ಭಕ್ತಿಯ ಪ್ರಯಚ್ಛತಿ ಭಕ್ತಿಯಿಂದ ಸಮರ್ಪಿಸುತ್ತಾರೋ ತತ್ ಅವೆಲ್ಲವನ್ನು ಅಹಂ ನಾನು, ತತ್ ಅಂದ್ರೆ ಭಕ್ತಿ ಪ್ರಸೃತಂ, ಭಕ್ತಿಯಿಂದ ಕೊಡಲ್ಪಟ್ಟಂತಹ ತತ್ ಆ ಎಲ್ಲಾ ವಸ್ತುಗಳನ್ನು ಪ್ರಯತಾತ್ಮನಃ ಅಂದ್ರೆ ನಿಯಂತ್ರಿತವಾದ ಮನಸ್ಸು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಂತಹ ಭಕ್ತಿಯಿಂದಾಗಿ ಕೊಡಲ್ಪಟ್ಟಂತಹ ತತ್ ಅದೆಲ್ಲವನ್ನು ಅಶ್ನಾಮಿ ಅಹಂ ಅಶ್ನಾಮಿ ನಾನು ತಿನ್ನುತ್ತೇನೆ. ಅಶ್ನಾಮಿ ಅಂದ್ರೆ ಸ್ವೀಕರಿಸುತ್ತೇನೆ. ನಿರ್ಮಲವಾದ ಅಂತಃಕರಣವನ್ನು ಇಟ್ಟುಕೊಂಡು ಯಾವುದೇ ಭಕ್ತ, ಯಾವುದೇ ಜಾತಿ ಧರ್ಮಗಳ ಭೇದ ಇಲ್ಲದೇನೆ ಯಾವುದೇ ಭಕ್ತ ನನಗೆ ಸಮರ್ಪಣೆಯನ್ನು ಮಾಡ್ತಾನೋ ನಾನು ಅದನ್ನ ಸ್ವೀಕಾರವನ್ನು ಮಾಡ್ತೇನೆ ಅನ್ನೋದು ಅಭಿಪ್ರಾಯ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ವಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಶ್ರೀಕೃಷ್ಣಾರ್ಪಣಮಸ್ತು.